Hello all, welcome back to my channel. Welcome to Princess Space. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಪ್ರೀವಿಯಸ್ ವ್ಲಾಗ್ ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಾನು ಬೆಂಗಳೂರಿಂದ ಊರ ಕಡೆ ಬಂದಿದ್ದೆ. ಇವಾಗ 1 ವೀಕ್ ಹೆಂಗೆ ಮುಗ್ದೋಯ್ತು ಅಂತಲೇ ಗೊತ್ತಿಲ್ಲ. ಊರಿಂದ ವಾಪಸ್ ಹೊರಡೋ ಟೈಮ್ ಎಷ್ಟು ಪ್ಯಾಕ್ ಮಾಡಿದ್ರೂ ಮುಗಿಯಲ್ಲ. ಅಮ್ಮನ ಮನೆಗೆ ಹೊರಡಬೇಕಾದ್ರೆ ಎಷ್ಟೋ ಖುಷಿಯಿಂದ ಬೇಗ ಹೊರಟ್ಬಿಟ್ಟಿರ್ತೀವಿ. ಅದೇ ವಾಪಸ್ ಹೊರಡೋದಕ್ಕೆ ಎಷ್ಟೋ ಹೊತ್ತು. ಮನೇಲಿ ಯಾರೂ ಇರಲಿಲ್ಲ, ಎಲ್ಲ ಫಂಕ್ಷನ್ ಅಂತ ಆಚೆ ಹೋಗಿದ್ರು. ಸೊ ನಾನು ನನ್ನ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಬಿಕಾಸ್ ಮಧ್ಯಾಹ್ನ ಅಷ್ಟರಲ್ಲಿ ನಾವು ಹೊರಡಬೇಕಿತ್ತು. ಸೊ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಅದು ಇದು ಎತ್ಕೊಂಡು, ಅಮ್ಮ ಒಂದಷ್ಟು ಹೇಳ್ಬಿಟ್ಟು ಹೋಗಿದ್ರು ಎಲ್ಲೆಲ್ಲಿ ಏನೇನಿದೆ ಎತ್ಕೊಳ್ಳೋದಕ್ಕೆ ಅಂತ. ಅದನ್ನೆಲ್ಲ ಎತ್ಕೊಂಡು ಪ್ಯಾಕ್ ಮಾಡು, ಅದು ಸರಿಯಾಗಿಲ್ಲ ಅಂತ ತೆಗಿ ಹಾಕು, ಏನೋ ಮಾಡ್ತಾ ಇದ್ದ ಪ್ಯಾಕಿಂಗ್ ಮುಗಿಸ್ಕೊಂಡು. ಆಮೇಲೆ ಸ್ವಲ್ಪ ಫ್ರೂಟ್ಸ್ ಎತ್ತಿಟ್ಟಿದ್ರು, ಪೈನಾಪಲ್, ಬಟರ್ ಫ್ರೂಟ್, ಆಮೇಲೆ ಸ್ವಲ್ಪ ಬನಾನಾ. ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು, ಬಿಕಾಸ್ ಅದನ್ನೆಲ್ಲ ಟೈಟಾಗಿ ಪ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಓಪನ್ ಬ್ಯಾಗಲ್ಲಿ ಹಾಕಬೇಕಿತ್ತು, ಟ್ರಾವೆಲ್ ಮಾಡಬೇಕಿತ್ತು. ಸ್ವಲ್ಪ ಆರೆಂಜಸ್ ಕೂಡ ಇತ್ತು. ಇದೆಲ್ಲನೂ ನಮ್ಮ ಮನೇಲೇ ಬೆಳೆದಿರೋದು. ಅಷ್ಟರಲ್ಲಾಗಲೇ ಊಟದ ಟೈಮ್ ಆಗೋಗಿತ್ತು. ಅಮ್ಮ ಆಲ್ರೆಡಿ ಅಡುಗೆ ಮಾಡಿ ಇಟ್ಬಿಟ್ಟಿದ್ರು. ಸೊ ನಾನು ಇನ್ನೂ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ. ಸೊ ಬೆಂಡೆಕಾಯಿ ಪಲ್ಯ, ಸಿಹಿ ಕುಂಬಳಕಾಯಿ ಪಲ್ಯ, ದೋಸೆ, ಹಾಗೂ ನಮ್ಮ ಮನೇಲೇ ಬೆಣ್ಣೆ ಮಾಡ್ತಾರೆ. ಯಾಕಂದರೆ ಹಸು ಇದೆ, ಹಾಲು ಕರೀತಾರೆ. ಹಾಗಾಗಿ ನಮ್ಮ ಮನೇಲೇ ಮಾಡಿರೋ ಬೆಣ್ಣೆ ಯಮ್ಮಿ. ಆಲ್ರೆಡಿ ಊಟ ಮುಗಿಸ್ಕೊಂಡು ಹೊರಡೋಕ್ಕೆ ಶುರು ಮಾಡಿದೆ. ಜಾಸ್ತಿ ಏನು ಮೇಕಪ್ ಮಾಡಲ್ಲ, ಒಂಚೂರು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಾಕ್ಕೊಂಡು ಸ್ವಲ್ಪ ಐಬ್ರೋಸ್ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಪ್ರೈಮರ್, ಬಿಕಾಸ್ ಓಪನ್ ಪೋರ್ಸ್ ಇದೆ, ಪಿಂಪಲ್ಸ್ ಇತ್ತು. ನಂದು ಟೀನೇಜಲ್ಲಿರ್ಬೇಕಾದ್ರೆ ತುಂಬ ಪಿಂಪಲ್ಸ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಪ್ರೈಮರ್ ಹಾಕ್ಕೊಂಡು ಸ್ವಲ್ಪ ಸೆಟ್ ಮಾಡಿಕೊಂಡೆ ಅಷ್ಟೇ ಕಲರ್ ಕರೆಕ್ಟರಲ್ಲಿ. ಸೊ ಐಲೈನರ್ ಈಸ್ ಅ ಮಸ್ಟ್. ಇವಾಗಲ್ಲ, ನಾನು ಮೊದಲಿಂದನೂ ನನಗೆ ಐಲೈನರ್, ಕಾಜಲ್, ಲಿಪ್ಸ್ಟಿಕ್ ಇದಿಷ್ಟಿದ್ರೆ ಮೇ ಬಿ ಮೋಸ್ಟ್ ಆಫ್ ನಂದು ಮೇಕಪ್ ಮುಗಿಯುತ್ತೆ. ಸೊ ಮೋಸ್ಟ್ ಆಫ್ ದೆಮ್ ಎಲ್ಲ ಹುಡುಗಿರ್ಗೆ ಹಾಗೆ ಅನ್ಸುತ್ತಲ್ವ, ಬೇಗ ಆಗೋಗುತ್ತೆ. ಸೊ ಒಂಚೂರು ಹೇರ್ ಒಂಚೂರು ಸೆಟ್ ಮಾಡಿಕೊಂಡು ರೆಡಿ ಆದೆ, ವಾಚ್ ಎಲ್ಲ ಹಾಕ್ಕೊಂಡು. ಸೊ ಫಿಟ್ ಚೆಕ್ ಅಂದ್ಕೊಂಡು ಕೂತ್ಕೊಂಡೆ. ಆಲ್ರೆಡಿ ಡ್ಯಾಡಿ ಜೊತೆ ಹೊರಟಾಯಿತು. ನನ್ನ ಮಗಳ ಜೊತೆ ಮಾತಾಡಿಕೊಂಡು ಡ್ಯಾಡಿ ಜೊತೆ ಹೊರಟ್ವಿ. ಸೊ ಡ್ಯಾಡಿ ನನ್ನ ಕುಶಾಲನಗರ ತನಕ ಡ್ರಾಪ್ ಮಾಡ್ತಾಯಿದ್ರು. ನನ್ನ ಹಸ್ಬೆಂಡ್ ಅಲ್ಲಿ ಪಿಕ್ ಮಾಡ್ತಾರೆ ನನ್ನ. ಹಾಗಾಗಿ ಸೊ ಡ್ಯಾಡಿ ಜೊತೆ ಹೊರಟ್ವಿ ಮಾತಾಡಿಕೊಂಡು. ನಮ್ಮ ಮನೆಯಿಂದ ಟೌನ್ಗೆ ಆಲ್ಮೋಸ್ಟ್ 5 to 6 ಕಿಲೋಮೀಟರ್ಸ್ ಇದೆ. ಸೊ ಅಷ್ಟು ದೂರನೂ ಹಿಂಗೆ 2 ಸೈಡ್ ತೋಟ, ಕಾಡು ಹಿಂಗೆ ಇರೋದು ತುಂಬ ಚೆನ್ನಾಗಿದೆ. ಟಿಪ್ಪರ್ ಆ್ಯಂಡ್ JCB ಏನೋ ರೋಡಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ತೋಟದಲ್ಲಿರೋ ಏನೋ ಪೈಪ್ ಹೊಡೆದಾಕಿದ್ರಂತೆ. ಸೊ ಅದನ್ನು ಕೇಳ್ತಾ ಇದ್ರು. ಸೊ ಇದು ಆ್ಯಕ್ಚುಲಿ ರೈಟ್ ಸೈಡ್ ಕಾಣಿಸ್ತಿರೋದು ನಮ್ಮ ತೋಟ, ಅಂದರೆ ಡ್ಯಾಡಿದು, ನಮ್ಮದೇ ಅಲ್ವಾ. ಸೊ ನೆಕ್ಸ್ಟ್ ಶುರು ಮಾಡಿದ್ದು ಮಡಿಕೇರಿ. ಆಲ್ರೆಡಿ ಮಡಿಕೇರಿ ರೀಚ್ ಆಗಿಬಿಟ್ವಿ. ಸೊ ನಂಗೆ ಘಾಟ್ ಸೆಕ್ಷನಲ್ಲಿ ಯೂಶ್ವಲಿ ನಂಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಫೋನ್ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ವಾಮಿಟ್ ಸೆನ್ಸೇಷನ್ ಆಗುತ್ತೆ. ಹಾಗಾಗಿ ಮಾಡಲಿಲ್ಲ. ಸೊ ಮಡಿಕೇರಿ ಟೌನ್ ರೀಚ್ ಆದ್ವಿ. ಅದಾದಮೇಲೆ ಮಧ್ಯದಲ್ಲಿ ಮತ್ತೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಮಗಳಿದ್ಲು, ನಿದ್ದೆ ಮಾಡ್ತಾಯಿದ್ಲು. ಸೊ ಅದಾದಮೇಲೆ ಇದು ಆಲ್ರೆಡಿ ನನ್ನ ಹಸ್ಬೆಂಡ್ ಪಿಕ್ ಮಾಡಿಕೊಂಡು ನಾವು KR ನಗರ್ ಹೋಗ್ತಾ ಇದ್ದೀವಿ. ಸೊ ಹಸ್ಬೆಂಡ್ ಫ್ರೆಂಡ್ದು ಫ್ಯಾಮಿಲಿ ಯಾರ್ದು ಮದುವೆ ಅಂತೆ, ಗೊತ್ತಿಲ್ಲ. ಸೊ ಹೊರಟ್ವಿ KR ನಗರಲ್ಲಿ. ಹೋಗಿ ಪರಿಚಯ ಮಾಡ್ಕೊಳ್ಳೋಣ ಅಂತ. ಸೊ ಮತ್ತೆ ನನ್ನ ಮಗಳು ಎದ್ದಿದ್ಲು, ಅವಳ ಜೊತೆ ಮಾತಾಡಿಕೊಂಡು, ನಮ್ಮ ಆಲ್ ಟೈಮ್ ಡ್ರೈವರ್ ಅಲ್ಲ, ನನ್ನ ಹಸ್ಬೆಂಡ್. ಸೊ ಹೊರಟ್ವಿ ಮಾತಾಡಿಕೊಂಡು. ನಮ್ಮ ಮಗಳೇನೋ ಆಟ ಆಡ್ತಿದ್ಲು, ಅವಳಿಗೆ ಗ್ಲಾಸಸ್ ಹಾಕೋದು ತೆಗಿಯೋದು ಮಾಡಿಕೊಂಡು. ಫಂಕ್ಷನಲ್ಲಿ ನಿಜವಾಗ್ಲೂ ವೀಡಿಯೋ ಮಾಡಲಿಲ್ಲ. ಇಟ್ ವಾಸ್ ಕೈಂಡ್ ಆಫ್ ಪ್ರೈವೇಟ್ ಫಂಕ್ಷನ್ ಅಂತ ಅನ್ನಿಸ್ತು. ಆರಾಮಾಗಿ ಹಳ್ಳಿ ಜನ, ಅವ್ರ ಜೊತೆ ಆರಾಮಾಗಿ ಮಾತಾಡಿಕೊಂಡು ಹಾಗೆ ಇದ್ದೆ. ಆಲ್ರೆಡಿ ಬೆಂಗಳೂರು ಹೊರಟ್ವಿ. ಇದು ನೆಕ್ಸ್ಟ್ ಡೇ, ಅಂದರೆ ಸಂಡೇ ಬೆಂಗಳೂರು ಹೊರಟ್ವಿ. ಮೈಸೂರಲ್ಲಿ ಫ್ರೆಂಡ್ದೊಂದು ಮದುವೆ ಇತ್ತು. ಆ ಮದುವೆ ಮುಗಿಸ್ಕೊಂಡು ಮಗಳನ್ನ ಝೂಗೆಲ್ಲ ಕರ್ಕೊಂಡು ಹೋಗಿ ಬರೋಣ ಅಂದ್ಕೊಂಡ್ವಿ. ಬಟ್ ಅವಳಿಗೆ ಫೀವರ್ ಇದ್ದಿದ್ದರಿಂದ ಎಲ್ಲೂ ಹೋಗಲಿಲ್ಲ. ಸೊ ಡ್ರೈವ್ ಮಾಡ್ಕೊಂಡು, ನನ್ನ ಹಸ್ಬೆಂಡ್ಗೂ ಸ್ವಲ್ಪ ರೆಸ್ಟ್ ಬೇಕಿತ್ತು. ಸೊ ಹಾಗೆ ನಾನು ಡ್ರೈವ್ ಮಾಡ್ತೀನಿ ಅಂದೆ. ಸುಮಾರು ಟೈಮ್ ಆಗಿತ್ತು ನಾನು ಡ್ರೈವ್ ಮಾಡ್ತೇನೆ, ಲಾಂಗ್ ಡ್ರೈವ್. ಸೊ ಇವಾಗ ಹೊರಟಿದ್ವಿ, ಚೆನ್ನಾಗಿ ಅನ್ನಿಸ್ತು. ಮಗಳು ಈಸ್ ಸ್ಲೀಪಿಂಗ್. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಒಂದೇ ಮಾರ್ನಿಂಗ್ ವರ್ಕೌಟ್ ಆಯಿತು. ಸೊ ಬ್ಯಾಕ್ ಟು ಬೆಂಗಳೂರು. ಒಂದಷ್ಟು ಟ್ರಾವೆಲಿಂಗ್ ಆಯಿತು. ಟ್ರಾವೆಲಿಂಗಲ್ಲಿ ಏನೇನೋ ಆಯಿತು, ಅದಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ವೀಡಿಯೋದಲ್ಲಿ. ಸೊ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ರಿ. ಸೊ ಮುಂದೆ ಒಂದು ಸ್ವಲ್ಪ ಕಾಂಟೆಂಟ್ ತಲೆಯಲ್ಲಿದೆ, ಒಂದಷ್ಟು ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಯು ಆಲ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಟೇಕ್ ಕೇರ್. ಹೆಲ್ತ್ ಈಸ್ ವೆಲ್ತ್. ನೀವೆಲ್ಲ ವರ್ಕೌಟ್ ಮಾಡಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿರಿ.
ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿ. ಥ್ಯಾಂಕ್ ಯು.